ಇವಾಗ ನಾನಿಲ್ಲಿ ಗಾಡಿ ಹೈಯರ್ ಮಾಡೋಕ್ಕೆ ಬಂದಿದ್ದೀನಿ. ಅವ್ರು ಇಲ್ಲಿ ಗಾಡಿ ಬಂದು ತೊಗೊಂಬಂದು ಕೊಡ್ತೀನಿ ಅಂದರು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಪಾಲಕ್ ಕುನ್ನು ಹತ್ರ ಇದ್ದೀನಿ. ಸೊ ನೋಡೋಣ ಯಾವ ಗಾಡಿ ತೊಗೊಂಬಂದು ಕೊಡ್ತಾರೆ ಅಂತ. ಸೊ ಅವರು ಒಂದು ಗಾಡಿಗೆ ಪರ್ ಡೇ ಅಂದರೆ 24 ಅವರ್ಸ್ ಲೆಕ್ಕ ಅಂತ ಹೇಳಿದ್ರು. ಬಟ್ ಇನ್ನೂ ಕರೆಕ್ಟಾಗಿ ನೋಡೋಣ ಏನು ಹೇಳ್ತಾರೆ ಅಂತ. 24 ಅವರ್ಸ್ಗೆ 650 ರುಪೀಸ್ ಅಂತ ಹೇಳಿದರು. ನೋಡೋಣ. ಇಲ್ಲಿಂದ ನಮ್ಮ ರೆಸಾರ್ಟಿಗೆ ಒಂದು 12 to 15 ಕಿಲೋಮೀಟರ್ಸ್ ಆಗುತ್ತೆ. ಹೌದು, ನೋಡಿ ಇದು ಗಾಡಿ ಸರ್ವಿಸ್ ಆಗಿರಲಿಲ್ಲ ಸರಿಗೆ ಅಂತ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂದರು. ಬಟ್ ಇವರು ಇಲ್ಲಿ ಒಂದು ಹಿಡನ್ ಪ್ಲೇಸ್ ಇದೆ, ಲೋಕಲ್ ಹೆಲ್ಪ್ ಇಲ್ಲ ಅಂದರೆ ಹೋಗೋಕ್ಕಾಗಲ್ಲ ಅಂತಂದರು. ಸೊ ಅವ್ರು ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅವರೇ ಬಂದು. ನಾನು ಇವ್ರ ಡೀಟೇಲ್ಸ್ ಕೊಡ್ತೀನಿ. ನೀವು ಇಲ್ಲೇನಾದರೂ ವಿಸಿಟ್ ಮಾಡಬೇಕಂದ್ರೆ ನೋಡಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತೋರಿಸ್ತಾರೆ. ಹೆಸರು ಪ್ಲೇಸ್ ಅಂತ ಚಿಂದಿ ಏನು ಸಾಕತ್ತಿದೆ ಗೊತ್ತಾ. ಸೂಪರಾಗಿದೆ ಪ್ಲೇಸ್ ಮಾತ್ರ. ನೋಡಿ ಆ ಕಡೆ ಇದು ಈ ಕಡೆಯಿಂದ ಬಂದಿದ್ದು ನಾನು. ಬಟ್ ವ್ಯೂ ನೋಡಿ ಈ ಕಡೆ ಅಂತೂ ಎಷ್ಟು ಸಖತ್ತಾಗಿದೆ ನೋಡಿ ವ್ಯೂಸು. ಗಾಡಿ ಟೈಮಿಗೆ ಸಿಗಲಿಲ್ಲ ಅಂತ ಅವ್ರ ಪಾಪ ನಮಗೆ ಈ ವ್ಯೂನ ತೋರ್ಸೋಕ್ಕೆ ಕರ್ಕೊಂಬಂದಿದ್ದಾರೆ. ಏನು ಮಸ್ತಾಗಿದೆ ನೋಡಿ. ಓ ಮೈ ಗಾಡ್, ಟು ಬ್ಯೂಟಿ. ಸಾಕತ್ತಲ್ಲ ನೋಡಿ, ಏನು ಮಸ್ತಿದೆ. ಸಖತ್ತು. ಎಷ್ಟು ಚೆನ್ನಾಗಿದೆ ವ್ಯೂಸು, ಸೂಪರಾಗಿದೆ. ಬನ್ನಿ ಇನ್ನು ಆ ಕಡೆಗೆ ಹೋಗಿ ಸ್ವಲ್ಪ ನೋಡೋಣ ವ್ಯೂಸ್ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಬಟ್ ಇದು ಅದೇ ಲೋಕಲ್ಸ್ ಹೆಲ್ಪ್ ಇಲ್ಲ ಅಂದರೆ ಇಲ್ಲಿ ಬರೋಕ್ಕಾಗೋದಿಲ್ಲ, ಗೊತ್ತಾಗೋದು ಇಲ್ಲ ಇಂಥ ಜಾಗ ಇದೆ ಅಂತ. ಬಟ್ ಲೆಟ್ ಮೀ ಶೋ ಯು. ಅದಕ್ಕೆ ಆ ಕಡೆ ತೋರಿಸ್ತೀನಿ. ನೋಡ್ತಾ ಇದ್ದೀರಾ ಅನಿಸುತ್ತೆ. ಸೊ ಈಗ ಏನಾಯಿತು ಅಂತಂದರೆ ಹೇಳಿದ್ನಲ್ಲ, ಗಾಡಿ ಇನ್ನೂ ರೆಡಿ ಆಗಿಲ್ಲ, ಸರ್ವೀಸಲ್ಲಿ ಇದೆಯಂತೆ. ಇನ್ನೊಂದು 1.5 hour ಆಗ್ಬೋದು. ಸೊ ಅದಕ್ಕೆ ಅವರು ಅವ್ರದ್ದೇ ಇಲ್ಲಿ ಗೆಸ್ಟ್ ಹೌಸ್ ಇದೆ, ಅವರು ಕೂಡ ಇಲ್ಲಿ ಅಕಾಮಿಡೇಷನ್ ಕೊಡ್ತಾರಂತೆ. ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಂಗಿದ್ರೆ ಮಾಡಿ ಅಂತಂದರು. ಸೊ ಅದಕ್ಕೆ ಇಲ್ಲಿ ಬಂದಿದ್ದೀವಿ. ನೋಡ್ಬೋದು, ನಾನು ಒಂದು ಸಲ ತೋರಿಸ್ತೀನಿ ನೋಡಿ. ನೀವೇನಾದರೂ
ನಾನು ಹೇಳ್ದಂಗೆ ಈ ವಿಡಿಯೋ ಮೀಡಿಯಮ್ ರೇಂಜಿಂದ ಲಕ್ಸುರಿ ರೇಂಜಲ್ಲಿ ಇರುತ್ತೆ ಅಂತ ಹೇಳಿದ್ದೆ. ಸೊ ಇನ್ ಕೇಸ್ ನೀವೇನಾದರೂ ಈ ಕಾಸರಗೋಡು ಬೇಕಲ್ ಏನಾದರೂ ಟ್ರಿಪ್ ಮಾಡೋ ಹಾಗಿದ್ರೆ ಬಜೆಟಲ್ಲಿ ಮಾಡಬೇಕು ಅನ್ನೋ ಹಾಗಿದ್ರೆ ನಾನು ಇವಾಗ ತೋರಿಸ್ತೀನಿ ನಿಮಗೆ ಸ್ಟೇ ಬಂದು. ಇದನ್ನು ನೀವು ಚೂಸ್ ಮಾಡ್ಬೋದು. ಇಲ್ಲಿ 1500ಇಂದನೂ ಇದೆಯಂತೆ ಆಪ್ಷನ್ಸು. ಅಲ್ಲಿಂದ ಒಂದು 3-3.5 ಸಾವಿರವರೆಗೂ ಅವ್ರ ಹತ್ರ ಆಪ್ಷನ್ಸ್ ಇದೆ ರೂಮ್ಸು. ಪ್ಲಸ್ ಫುಡ್ ಸಪ್ರೇಟು, ಫುಡ್ಡು ಕೂಡ ಇಲ್ಲಿ ಹೋಮ್ ಫುಡ್ಡು ಸಿಗುತ್ತಂತೆ, ಸಪ್ರೇಟ್ ಚಾರ್ಜಸ್ಸು. ಸೊ ಇದು ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಇದು ಬಜೆಟು ಆ್ಯಕ್ಚುಲಿ 1500 ಅನ್ನೋದು ಇಲ್ಲಿ ಬಜೆಟೇ, ಯಾಕಂದರೆ ಇಲ್ಲೆಲ್ಲ ಜಾಸ್ತಿ ರೆಸಾರ್ಟ್ಸ್ ಇದೆ. ಸೊ ಇದು ನೀವು ಕನ್ಸಿಡರ್ ಮಾಡ್ಬೋದು ಇನ್ ಕೇಸ್ ಏನಾದರೂ ನೀವು ಬಜೆಟಲ್ಲಿ ಆಪ್ಷನ್ ನೋಡಿದ್ರೆ. ಬನ್ನಿ ಇವಾಗ ನೋಡೋಣ, ನಾನು ಜಾಗ ತೋರಿಸ್ತೀನಿ. ಸೊ ಅವ್ರು ಹೇಳಿದ್ರು ಇದು ಬಂದು ತುಂಬ ನೋಡ್ತಾ ಇದ್ರಲ್ಲ ಇದವ್ರದ್ದು ಗೆಸ್ಟ್ ಹೌಸು. ಫುಲ್ಲು ಈ ಕಡೆ ನೋಡಿ ನೀವು, ಪೂರ್ತಿ ತೋಟ ಥರ ಇದೆ ಅವ್ರದ್ದು, ತೆಂಗಿನ ಮರ. ಇದು ಹಳೆ ಕಾಲದ ಮನೆ ಅಂತೆ. ಇದು ತುಂಬ ಒಂದು 100 ವರ್ಷ ಏನೋ ಆಗಿದೆ ಅಂತೇನೋ ಅಂದರು ಅವರು. ಒಳಗಡೆ ಆಮೇಲೆ ಹೋಗೋಣ. ಈ ಕಡೆ ಏನೋ ಸ್ವಲ್ಪ ಸೀನಿಕ್ ಆಗಿದೆ ಜಾಗ ಅಂದರು. ಆ ಕಡೆ ಹೋಗಿ ನೋಡ್ಕೊಂಬರೋಣ ಬನ್ನಿ ಏನಿದೆ. ಇದು ಇವ್ರದ್ದು ಇಲ್ಲಿ ಪಾರ್ಕಿಂಗ್ ಏನೋ ಇದೆ, ಬನ್ನಿ ನೋಡೋಣ. ನೋಡಿ ಬಾವಿ ಏನೋ ಇಟ್ಟಿದ್ದಾರೆ, ನೀರಿದೆ ಬಾವಿನಲ್ಲಿ, ಮೋಟ್ರ್ ಹಾಕೊಂಡು. ಇನ್ನಿಷ್ಟೆಲ್ಲ ಮೇಂಟೈನ್ ಮಾಡಬೇಕಂದ್ರೆ ಬೇಕಲ್ವಾ ಇವ್ರಿಗೆ. ಪಿಕಾಕ ನವಿಲಿರಬೇಕು. ಫುಲ್ ತೋಟ ಥರ ಇದೆ, ಹಳ್ಳಿ ವಾತಾವರಣ. ಸೊ ನೀವು ನನ್ನ ಲಾಸ್ಟ್ ಟ್ರಿಪ್ಪು ವಲ್ಪರೈ ಟ್ರಿಪ್ಪು ನೀವೇನಾದರೂ ನೋಡಿದರೆ ನಿಮಗೆ ಗೊತ್ತಿರ್ತಾರೆ ಈ ವ್ಯಕ್ತಿ ಮೇಘ, ನನ್ನ ಫ್ರೆಂಡು. ಬಟ್ ಲಾಸ್ಟ್ ಟೈಮು ನಾನು ಅಫಿಷಿಯಲಾಗಿ ಇಂಟ್ರಡ್ಯೂಸ್ ಮಾಡಿಲ್ಲ, ಈ ಸಲ ಮಾಡಿಸ್ತೀನಿ. ಸೊ ಇವರು ಮೇಘ ನನ್ನ ಫ್ರೆಂಡು, ನನ್ನ ಟ್ರಾವೆಲ್ ಪಾರ್ಟ್ನರು. ಸೊ ಏನು ಮೇಘ, ಏನು ಅನಿಸ್ತಾ ಇದೆ? ಸಖತ್ತಾಗಿದೆ. 1 more trip, 5th trip together. Nice, many more to go ಅಲ್ಲ. ಲೆಟ್ಸ್ ಸೊ ಏನಂತೀರಾ ನಮ್ಮ ವ್ಯೂವರ್ಸ್ಗೆ? ನೋಡಿ, ಸಬ್ಸ್ಕ್ರೈಬ್ ಮಾಡಿ ವಸುಧಾ ಚಾನಲ್ಗೆ. ಇದು ಚೆನ್ನಾಗಿದೆ, ತುಂಬ ಇನ್ಫಾರ್ಮೇಷನ್ ಕೊಡ್ತಾಳೆ ಟ್ರಾವೆಲ್ಸ್ ಬಗ್ಗೆ, ಟೂರ್, ಎಲ್ಲ ಪ್ಲೇಸಸ್ ಬಗ್ಗೆ, ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಎಲ್ಲ ತುಂಬ ತೋರಿಸ್ತಾಳೆ. ನೋಡಿ, ನನ್ನ ಪ್ಲ್ಯಾನ್ ಇನ್ನೂ ಬೇಜಾನಿದೆ, ಅವ್ರಿಗೆ ಗೊತ್ತು ನಾನು ಡಿಸ್ಕಸ್ ಮಾಡ್ತಾ ಇರ್ತೀನಿ ಅಂತ. ಇದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿರೋದು, ಬಟ್ ಫ್ಯೂಚರಲ್ಲಿ ಇನ್ನೂ ದೊಡ್ಡದಾಗಿ ಇನ್ನೂ ಬೇಜಾನ್ ಮಾಡೋಣ. ಲೈಫಲ್ಲಿ ಚೆನ್ನಾಗಿ ಎಂಜಾಯ್ ಮಾಡೋಣ. ಬದುಕಿರೋದೇ ಸ್ವಲ್ಪ ದಿವಸ, ಏನೇನು ಮಾಡೋಕ್ಕಾಗುತ್ತೆ ಎಲ್ಲ ಮಾಡಿಬಿಡೋಣ. ಓಕೆ, ಮತ್ತೆ ಸಿಗೋಣ, ಬಾಯ್. ನೋಡಿದ್ರಲ್ಲ ಇವ್ರ ತೋಟ ಗದ್ದೆಗಳನ್ನ. ಸೊ ಈಗ ಬನ್ನಿ ಹೋಮ್ ಸ್ಟೇ ನೋಡೋಣ ಹೇಗಿದೆ ಅಂತ. ಫ್ರೆಂಡ್ಸ್ ಬಂದರೆ ಬಜೆಟಲ್ಲಿ ಬೇಕು ಅಂದರೆ ಐ ಥಿಂಕ್ ಒಳ್ಳೆ ಜಾಗ, ಚೆನ್ನಾಗಿದೆ ನೇಚರ್. ಸೊ ನೋಡಿ, ಇದು ಎಂಟ್ರೆನ್ಸು. ಕೇರಳಗಳಲ್ಲಿ ಮನೆ ಸ್ಟೈಲೆಲ್ಲ ತುಂಬ ಚೆನ್ನಾಗಿದೆ, ಆರ್ಕಿಟೆಕ್ಚರ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಇದು ಎಂಟ್ರೆನ್ಸು. ಇದಕ್ಕೆ ಮುಂಚೆ ಕಡೆ ನೋಡಿ ಬಾವಿ, ತುಳಸಿ ಕಟ್ಟೆ. ಎಲ್ಲರ ಮನೆಯಲ್ಲೂ ಕೇರಳನಲ್ಲಿ ಬಾವಿ ಇದ್ದೇ ಇರುತ್ತೆ. ಅಲ್ಲೂ ಆಗಲೇ ಒಂದು ಬಾವಿ ತೋರಿಸ್ತಾ ಇಲ್ವಾ ನಿಮಗೆ? ಎಷ್ಟು ನೀರಿದೆ ನೋಡೋಣ. ಓಕೆ, ಗೊತ್ತಿಲ್ಲ ಎಷ್ಟು ಕಾಣಿಸ್ತಿದೆಯೋ ನೋಡಿ. ನೋಡಿ, ಹಳೆ ಕಾಲದ ಡೈನಿಂಗ್ ಟೇಬಲ್ ಥರ ಇದೆ. ರೂಮ್ಸ್ ಹೇಗಿದೆ, ಮೆಟ್ಲು ನೋಡಿ ಹೆಂಗಿದೆ, ಚಂದ್ರಮುಖಿ ಮೂವಿನಲ್ಲಿ ಬರಲ್ವಾ ಹಂಗಿದೆ.
ಓ ನೋಡಿ ರೂಮು.